ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ದಿನದ ಆರಂಭ ಚೆನ್ನಾಗಿದ್ದರೆ ಇಡೀ ದಿನ ಸುಖಕರವಾಗಿರುತ್ತದೆ ಎಂಬ ಮಾತನ್ನು ನಾವು ಕೇಳಿದ್ದೇವೆ. ಆದರೆ ನಮಗೆ ಅರಿವಿಲ್ಲದಂತೆಯೇ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮಾಡುವ ಕೆಲವು ಸಣ್ಣ ತಪ್ಪುಗಳು ನಮ್ಮ ಇಡೀ ದಿನದ ಉತ್ಸಾಹ ಮತ್ತು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ. ಬೆಳಿಗ್ಗೆ ಎದ್ದ ಕೂಡಲೇ ಫೋನ್ ನೋಡುವುದರಿಂದ ಹಿಡಿದು ಉಪಹಾರ ಸೇವಿಸುವ ತನಕ ನಾವು ಮಾಡುವ ಆ 7 ಗಂಭೀರ ತಪ್ಪುಗಳು ಯಾವುವು ಮತ್ತು ನಿಮ್ಮ ದಿನವನ್ನು ಹೆಚ್ಚು ಕ್ರಿಯಾತ್ಮಕವಾಗಿ ಹಾಗೂ ಆರೋಗ್ಯಕರವಾಗಿರಿಸಲು ನೀವು ಏನು ಮಾಡಬೇಕು, ಈ ಎಲ್ಲ ವಿಚಾರಗಳನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಈ ಮಾಹಿತಿಯು ನಿಮ್ಮ ಜೀವನದ ಹಾದಿಯನ್ನೇ ಬದಲಿಸಬಹುದು. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೇ ನೋಡಿ. ಇದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕನನ್ನು ಒತ್ತಿ. ಗೆಳೆಯರೇ, ಇವಾಗ ನಾವು ಮಾಡುವ ಮೊದಲನೇ ತಪ್ಪು ಅವಸರದಲ್ಲಿ ಎದ್ದು ಜಿಮ್ಗೆ ಹೋಗುವುದರ ಬಗ್ಗೆ ನೋಡೋಣ ಬನ್ನಿ. ಮುಂಜಾನೆಯ ಮೃದುವಾದ ನಿದ್ರೆಯಿಂದ ಎದ್ದೇಳಲು ನಮ್ಮೆಲ್ಲರಿಗೂ ತುಂಬ ಕಷ್ಟವಾಗುವುದು. ಆದರೆ ನೀವು ನಿಧಾನವಾಗಿ ಎದ್ದ ಬಳಿಕ ಸ್ನಾಯುಗಳನ್ನು ಸ್ವಲ್ಪ ಅಲುಗಾಡಿಸಿ. ನೀವು ಎದ್ದ ಬಳಿಕ ಬಲದ ಬದಿಗೆ ತಿರುಗಿ ಎದ್ದೇಳಿ ಎಂದು ಹೇಳಲಾಗುತ್ತದೆ. ಇದರಿಂದ ಶಕ್ತಿಯ ಹರಿವಿನ ಸಮತೋಲನ ಕಾಪಾಡಿಕೊಳ್ಳಬಹುದು ಎಂದು ಯೋಗ ತಜ್ಞರು ಹೇಳುತ್ತಾರೆ. ಆದರೆ ನಾವು ಕೆಲವೊಂದು ಸಲ ಇದಕ್ಕೆ ವಿರುದ್ಧವಾಗಿ ಎದ್ದ ಪರಿಣಾಮವಾಗಿ ದಿನವಿಡೀ ನಮ್ಮ ಮೇಲೆ ಇದು ವ್ಯತಿರಿಕ್ತ ಪರಿಣಾಮ ಬೀರುವುದು. ಹೀಗೆ ದೀರ್ಘಕಾಲಕ್ಕೆ ಇದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು. ಎದ್ದು ಕುಳಿತುಕೊಂಡು ಸ್ವಲ್ಪ ಮೌನವಾಗಿರಿ, ದೀರ್ಘವಾಗಿ ಉಸಿರಾಡಿ ಮತ್ತು ನೀರು ಕುಡಿಯಿರಿ. ಅವಸರದಲ್ಲಿ ಎದ್ದು ಜಿಮ್ಗೆ ಹೋಗುವುದು ಕೂಡ ತಪ್ಪು ಎನ್ನಲಾಗುತ್ತದೆ. ಎರಡನೆಯ ತಪ್ಪು 1 ಕಪ್ ಟೀ ಅಥವಾ ಕಾಫಿ. ಹೌದು ಗೆಳೆಯರೇ, 1 ಕಪ್ ಟೀ ಅಥವಾ ಕಾಫಿ ಹೆಚ್ಚಿನವರು ಎದ್ದ ಬಳಿಕ ಕುಡಿಯುವುದು ಮೊದಲ ಪಾನೀಯ. ಆದರೆ ದೇಹಕ್ಕೆ ಕ್ಷಾರೀಯವಾಗಿರುವುದನ್ನು ಕುಡಿದರೆ ಒಳ್ಳೆಯದು. ಟೀ ಅಥವಾ ಕಾಫಿಯಂತಹ ಆಮ್ಲೀಯ ಗುಣ ಹೊಂದಿರುವಂತಹ ಪಾನೀಯದೊಂದಿಗೆ ದಿನದ ಆರಂಭ ಮಾಡಬೇಡಿ. ಮೊದಲಿಗೆ ಲಿಂಬೆ ರಸ ಮತ್ತು ನೀರು ಕುಡಿಯಿರಿ. ಇದರ ಬಳಿಕ ಟೀ ಅಥವಾ ಗ್ರೀನ್ ಟೀ ಕುಡಿಯಿರಿ. ಇವಾಗ ಮೂರನೇ ತಪ್ಪು ಎದ್ದ ಕೂಡಲೇ ಮೊಬೈಲ್ ವೀಕ್ಷಿಸುವುದರ ಬಗ್ಗೆ ನೋಡೋಣ ಬನ್ನಿ ಗೆಳೆಯರೇ. ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ದೇವರಿಗೆ ನಮಸ್ಕಾರ ಮಾಡುವ ಬದಲು ಮೊಬೈಲ್ ಕೈಗೆತ್ತಿಕೊಂಡು ಅದರಲ್ಲಿ ಏನಾಗಿದೆ ಎಂದು ತಿಳಿಯುವರು. ಆದರೆ ಇದರಿಂದ ನೀವು ದಿನವಿಡೀ ಮನಸ್ಥಿತಿ ಕೆಡಿಸಬಹುದು. ಕೆಲವರು ಕಚೇರಿಯ ಇಮೇಲ್ ಅಥವಾ ಬೇರೆ ಮೆಸೇಜ್ ನೋಡಬಹುದು. ಆದರೆ ಕಚೇರಿಗೆ ಹೋದ ಬಳಿಕವೇ ನೀವು ಇದನ್ನು ನೋಡಿ. ಇಮೇಲ್ ನೋಡಿದರೆ ಅದರಿಂದ ನಿಮ್ಮ ದೈನಂದಿನ ಉತ್ಸಾಹಕತೆ ಮೇಲೆ ಪರಿಣಾಮ ಬೀರುವುದು. 20 ನಿಮಿಷ ವ್ಯಾಯಾಮ, 20 ನಿಮಿಷ ಧ್ಯಾನ ಮತ್ತು 20 ನಿಮಿಷ ಓದುವುದು ತುಂಬ ಒಳ್ಳೆಯದು ಎಂದು ತಜ್ಞರ ಸಲಹೆ. ಇವಾಗ 4ನೇ ತಪ್ಪು ಉಪಹಾರ ಸೇವಿಸದೇ ಇರುವುದರ ಬಗ್ಗೆ ನೋಡೋಣ ಬನ್ನಿ ಗೆಳೆಯರೇ. ಉಪಹಾರ ಬಿಟ್ಟರೆ ಅದರಿಂದ ಮಧುಮೇಹ ಬರುವುದು ಮತ್ತು ಪ್ರತಿರೋಧಕ ವ್ಯವಸ್ಥೆಯು ದುರ್ಬಲವಾಗುವುದು ಎಂದು ಅಧ್ಯಯನಗಳು ಹೇಳಿವೆ. ಉಪಹಾರ ತ್ಯಜಿಸಿದರೆ ಅದರಿಂದಾಗಿ ನೀವು ಬೇರೆ ಕೆಟ್ಟ ಆಹಾರ ಸೇವಿಸಬಹುದು. ಇದರಿಂದ ಆರೋಗ್ಯದ ಮೇಲೆ ಪರಿಣಾಮವಾಗುವುದು. ಉಪಹಾರವನ್ನು ರಾಜನಂತೆ ತಿನ್ನಬೇಕು ಎನ್ನುವ ಮಾತಿದೆ. ಬೆಳಗಿನ ಅವಧಿಯಲ್ಲಿ ರಕ್ತದ ಸಕ್ಕರೆ ಮಟ್ಟವು ತುಂಬ ಕೆಳಮಟ್ಟದಲ್ಲಿ ಇರುತ್ತದೆ. ನಾವು ಎದ್ದ ಅರ್ಧ ಗಂಟೆ ತನಕ ಏನೂ ತಿನ್ನದೆ ಇದ್ದರೆ ಅದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಮತ್ತಷ್ಟು ಕುಸಿಯುವುದು. ಇದರಿಂದ ನೀವು ದಿನವಿಡೀ ನಿಶಕ್ತಿಯಿಂದ ಬಳಲುವಿರಿ. ಚಾಗೆ ಸಕ್ಕರೆ ಹಾಕುವುದು ಮತ್ತು ಬಿಸ್ಕೆಟ್ ಸೇವಿಸುವುದು, ನೆನೆಸಿದ ಬಾದಾಮಿ, ಇಡೀ ಧಾನ್ಯದ ಬ್ರೆಡ್ ಅಥವಾ ಸ್ವಲ್ಪ ಹಣ್ಣುಗಳನ್ನು ತಿನ್ನಿ ಎಂದು ತಜ್ಞರು ಹೇಳುತ್ತಾರೆ. ಗೆಳೆಯರೇ, ಇವಾಗ 5ನೇ ತಪ್ಪು ರೇಗುತ್ತಾ ಏಳುವುದು, ಅಂದರೆ ಕೋಪದಿಂದ ಏಳುವುದು. ಪ್ರತಿಯೊಬ್ಬರು ಬೆಳಗಿನ ಅವಧಿಯಲ್ಲಿ ತುಂಬ ವ್ಯಸ್ತರಾಗಿ ಇರುವರು. ಹೀಗಾಗಿ ಅವರು ತಮ್ಮ ಮನೆ ಕೆಲಸದವರಿಗೆ ಬೈಯುವವರು, ಟ್ರಾಫಿಕ್ಗೆ ಶಾಪ ಹಾಕುವರು ಮತ್ತು ತಮ್ಮ ಸುತ್ತಮುತ್ತಲಿನವರ ಮೇಲೆ ರೇಗುವರು. ಆದರೆ ಇದು ಒಳ್ಳೆಯದಲ್ಲ. ಯಾಕೆಂದರೆ ಬೆಳಿಗ್ಗೆ ನೀವು 20 ನಿಮಿಷ ಕಾಲ ಕೋಪಿಸಿದರೆ ಆಗ ನಿಮ್ಮ ಇಡೀ ದಿನ ಕೆಟ್ಟದಾಗಿರುತ್ತದೆ. ನಿಮ್ಮಲ್ಲಿನ ಧನಾತ್ಮಕ ಶಕ್ತಿಯನ್ನು ಇದು ತಡೆಯುವುದು. ಹೀಗಾಗಿ ನೀವು ಬೆಳಿಗ್ಗೆ ಸಂತೋಷದಿಂದ ಎದ್ದೇಳಿ. ಬೇಗನೆ ಎದ್ದರೆ ಆಗ ಹಕ್ಕಿಗಳ ಚಿಲಿಪಿಲಿ, ಪ್ರಕೃತಿಯ ಇತರ ಸದ್ದು ಕೇಳಬಹುದು. ಇದು ಮನಸ್ಸಿಗೆ ಮುದ ನೀಡುವುದು.
ಗೆಳೆಯರೇ, ಇವಾಗ 6ನೇ ತಪ್ಪು, ಜನರು ಮುಂಚಿತವಾಗಿ ಯೋಜನೆ ಹಾಕದೇ ಇರುವುದರ ಬಗ್ಗೆ ನೋಡೋಣ ಬನ್ನಿ. ಜನರು ಮುಂಚಿನ ದಿನವೇ ಯೋಜನೆ ಹಾಕಿಕೊಳ್ಳದೇ ಇರುವುದು ದೊಡ್ಡ ತಪ್ಪು ಎಂದು ತಜ್ಞರು ಹೇಳುತ್ತಾರೆ. ದಿನವಿಡೀ ದುಡಿದು ಸುಸ್ತಾಗಿ ಬಂದ ಬಳಿಕ ಮರುದಿನಕ್ಕೆ ಯೋಜನೆ ಹಾಕಿಕೊಳ್ಳುವುದು ಕಷ್ಟ. ಆದರೆ ನೀವು ಮೊದಲೇ ಬಟ್ಟೆ ಹಾಗೂ ಉಪಹಾರ, ಮಧ್ಯಾಹ್ನದ ಊಟದ ಬಗ್ಗೆ ಯೋಜನೆ ಹಾಕಿಕೊಂಡರೆ ಆಗ ಎಲ್ಲವೂ ಸರಿಯಾಗಿ ಇರುತ್ತದೆ. ಗೆಳೆಯರೇ, ಇವಾಗ ನಾವು ಕೊನೆಯ ತಪ್ಪು ಅಂದರೆ 7ನೇ ತಪ್ಪು, ನಿಕೋಟಿನ್ ಅಥವಾ ಕೆಫಿನ್ ಸೇವನೆಯ ಬಗ್ಗೆ ನೋಡೋಣ ಬನ್ನಿ. ಹೆಚ್ಚಿನವರಿಗೆ ಹಾಸಿಗೆ ಬಿಟ್ಟು ಎದ್ದೇಳುವ ಮೊದಲೇ ಒಂದು ಧಮ್ ಎಳೆಯಬೇಕು ಅಥವಾ ಒಂದು ಸ್ಟ್ರಾಂಗ್ ಕಾಫಿ ಕುಡಿಯಲೇಬೇಕು. ಆದರೆ ನಮ್ಮ ದೇಹವು 8 ಗಂಟೆಗಳ ಕಾಲ ಯಾವುದೇ ರೀತಿಯ ಪೋಷಕಾಂಶಗಳನ್ನು ಪಡೆಯದೇ ಇರುವುದರಿಂದ ಬೆಳಿಗ್ಗೆ ಸಿಗರೇಟ್ ಸೇದಿದರೆ ಅಥವಾ ಸ್ಟ್ರಾಂಗ್ ಕಾಫಿ ಕುಡಿದರೆ ಅದರಿಂದ ಜೀರ್ಣಕ್ರಿಯೆ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವುದು. 1 ಲೋಟ ನೀರು ಕುಡಿಯುವ ಮೊದಲು ನೀವು ದೇಹಕ್ಕೆ ಬೇರೆ ಏನನ್ನೂ ನೀಡಬಾರದು. ಸಣ್ಣ ಹಣ್ಣು ಅಥವಾ ಸಕ್ಕರೆ ರಹಿತ ಬಿಸ್ಕೆಟ್ ಕೂಡ ಸ್ಟ್ರಾಂಗ್ ಕಾಫಿಗೆ ಮೊದಲು ತಿಂದರೆ ಅದು ಜೀರ್ಣಕ್ರಿಯೆ ವ್ಯವಸ್ಥೆ ರಕ್ಷಿಸುವುದು. ಗೆಳೆಯರೇ, ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಈ 7 ತಪ್ಪುಗಳನ್ನು ಮಾಡದೆ ದಿನಪೂರ್ತಿ ಉತ್ಸಾಹದಿಂದ ಇರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಎಲ್ಲರಿಗೂ ಧನ್ಯವಾದಗಳು.